ಯುದ್ಧಕ್ಕೆ ಹೋಗುವಾಗ ಹೋಗಬೇಡ ಗಂಟ ಎಂದು ಹೇಳಬೇಕಾಗಿತ್ತಮ್ಮ. ಅಮ್ಮ ಉತ್ತರಿ ಚೆನ್ನಾಗಿ ನೀತಿವಂತನಾದ ಮಾತುಳ್ಳನೆ. ಅಮ್ಮ ಅತ್ಯಚಾರದ ಉತ್ತರಿ ನಾವೆಲ್ಲದ ಮೇಲೆ ಭೂತಳದಿ ಸೊಸೆಯೇ ಚಿಕ್ಕತನದಲ್ಲಿ ರೆಕ್ಕೆ ಮತ್ತು ಪಕ್ಷಿಗಳಂತಾದ ಸುಭದ್ರಾ ರಮಣ ಇರಲಾರೆ. ಉತ್ತಮ ಗುಣ ಅತಿಶಯವಾದ ಉತ್ತರಿ ನಿಮ್ಮ ಮುತ್ತೈದ ತನಕ್ಕೆ ಭಂಗವನ್ನು ತಂದೊಡ್ಡಿದನು. ಮರುಮಗೇರಿ ಅಣ್ಣ ತಿಳಿಯಿತು ನಿನ್ನ ಮುಖಲಕ್ಷಣ. ಪತಿಯರದ ಸತಿಯರ ಮುಖದಂತೆ ನಾಯಕ ರತ್ನವಿಲ್ಲದ ಪದಕದ ಆರತಿಯಂತೆ ದೈವ ಸುದ್ದಿ ಇಲ್ಲದ ಕಾರಣದಂತೆ ಅಭಿಮಾನವನ್ನೆಲ್ಲದ ಕ್ಷಿತಿಪ ಏ ನಿನ್ನ ಸ್ಥಾನವನ್ನ ಕಾಣಬಹುದು. ಅಮ್ಮ ಉತ್ತರಿ ಪರಾಕ್ರಮಿಯಾದ ಭಾರತ. ಅಮ್ಮ ಉತ್ತರಿ ವ್ಯರ್ಥ ಪ್ರಬದ್ಧರೊಡನೆ ಯುದ್ಧ ಮಾಡುವ ಪ್ರಾಯವಲ್ಲವೆಂದು ಬಹು ರೀತಿಯಿಂದ ಹೇಳಿದೆವು. ಅದಕ್ಕೆ ಅವನು ಏನಂದು ಹೇಳಿದೆ ನಮ್ಮ ಸೊಸೆಯೇ? ಚಿಕ್ಕತನದಲ್ಲಿ ವೈದ್ಯವಕ್ಕೆ ಈಡಾಯಿದವು. ಮಾವಯ್ಯ ಅಮ್ಮ ಉತ್ತರಿ ಯಾರು ಮಾಡುವುದೇನು? ನಮ್ಮ ದೈವದಲ್ಲಿ ಇದ್ದಿದ್ದೇ ಈ ರೀತಿಯೋ ಏನು? ಹೇಗೆ ಮಾಡಲಿ ಸುಭದ್ರಾ ರಮಣ ಜೀವಿಸಲ ಮಂಕುಮತಿ ಕೌರವನ ಚಕ್ರ
ಅಣ್ಣಯ್ಯ ಅಭಿಮಾನ್ಯವು ನಿನಗೆ ಮಾತ್ರ ಮಗನು ಎಲ್ಲಿಗೆ ಮಗನಂತೆ ನಿನ್ನವರಿಗೆ ಮಾತ್ರ ಪುತ್ರ ಸಂಗಮ ಎಲ್ಲಿಗೆ ಪುತ್ರ ಸಂಗಮಲ್ಲವೇ ದುರದಿರಾಗ್ರಗಣ್ಣನಾದ ಪಾರ್ಥ ಯಾತಕ್ಕಾಡಿವೆಯೋ ಎಂತ ನೋಡಿ ಅನರ್ಥ ಅಣ್ಣ ಧರ್ಮನಂದನ ನಿನಗೆ ಪುತ್ರನ ಮೇಲೆ ಅಂತಃಕರಣವಿದ್ದಿದ್ದರೆ ಚಿಕ್ಕವನಾದ ಅಭಿಮಾನನ ಚಕ್ರಬಿಂಬದ ಕೋಟೆಯವರಕ್ಕೆ ತಕ್ಕ ನನ್ನ ಹಾಲಿಗೆ ಏನಾದರೂ ಮುಕ್ತಿ ಬಿದ್ದು ನಡೆದು ಹೋಗಿದ್ದಾಗ ಅಣ್ಣಯ್ಯ ವೀರಾತಿ ವೀರನೇ ಇಂದ್ರ ಕುಮಾರನೇ
ಕಲ್ಲಗುಣ ಅಗ್ರಜ ಕಸಬಲ್ಲಿ ಮನೆ ಆಡೊಂದು 5 ದಸ್ತಾವನ್ನು ಸಿಕ್ಕಿದರೆ ಸಿಕ್ಕಿದಂದವರ ಹಸಿರು ತಿಳಿದರು. ಹೊಸದ ಪತಿಯಾದ ಸುಯೋಧನನ ಸುತ 100ವರನ್ನು ಹೆಸರಿಲ್ಲದಂತೆ ಮಾಡಿದನು. ಉಸಿರಿಲ್ಲದ ಕೀರ್ತಿ ಪಡೆದ ಕಡೆಗೆ ಬಸವನ ಪಟ್ಟಣಕ್ಕೆ ಸೇರಿದನು. ಇನ್ನೇನಿಗೆ ತಮ್ಮನಾದ ಗಾಂಡೀವಿ ಮಗನಾದನ ಅಣ್ಣ ಧರ್ಮನಂದನ ನಕುಲ ಸಾಧೇವರು ಕೋಟದ ಸತ್ಯಕ್ಕೆ ಅಧಿಕಾರಿಗೆ ನೇಮವನ್ನು ಕೊಡದೆ ಹರಿಯದ ಭೂಷಣ ಹರಿವರ ಸಮಾಧಾನಕ್ಕೆ ಅರ್ಜುನ ವೀರಾತಿ ವೀರರು ನೀವಿದ್ದು ಮಗನನ್ನು ಹಾರಿಲ್ಲದ ಪರದೇಶಿಯನ್ನಾಗಿ ಮಾಡಿದಿರಿ. ಹೊರಗಿನ ಮಾರಿ ಹೊರಗೆಂಬುವಂತೆಯನ್ನ ಮಗನನ್ನು ಮಾತ್ರ ಕೊಲ್ಲಿಸಿದಿರಿ. ನೀವೆಲ್ಲರೂ ಜೀವಗಳಾಗಿ ಉಳಿದಿರಿ. ಇನ್ನಾದರೂ ನಿಮ್ಮ ಮನಸ್ಸಿಗೆ ತನ್ನಗಾಯಿತೇನೋ ಧರ್ಮರಾಯ, ಮಗನನ್ನು ಮಾಡಿದೇನೋ ಸೈಲಾನ್ ಇದೇ ಗ್ರಾಮದ ಮಾರ್ಗ ಮಾತುಗಳನ್ನು ಹಾಡಬಹುದು. ಹರಿಯದ ಧರ್ಮಕ್ಕೆ ಇಂಥ ಬಿಡುಬಿಡುಗಳನ್ನಾದರೆ ಅಗ್ರಜ ಅಣ್ಣನ ಲೇಸವಾದರೂ ಮೋಸವಿಲ್ಲದ ಅಣ್ಣಯ್ಯನ ನಿನ್ನ ದುರ್ಭಾಷೆಗಳನ್ನು ಕೇಳಿ ಮನ ಬೇಸರ ಗೊಂಡರೆ ನಮ್ಮ ಕಣ್ಣಿನ ಸುರಿಸಿದರೆ ನಮ್ಮ ವಂಶವನ್ನು ನಾಶ ಮಾಡಿದ ಸಂಜಾದರೆ ವಾಯುನಂದನನೇ ನಿನ್ನ ಗಂಧನಿಗೆ ಆಗ್ರಜನು ತಂದೆವಿಲ್ಲದ ಗಾಳದಲ್ಲಿ ಹೋಗದಿರುವುದು ಬಹು ವಿಧದಿಂದ ಹೇಳಿದನು. ಧರ್ಮದ ವಾಕ್ಯ ಉಲ್ಲಂಘಿಸಿದ ಸೊಮ್ಮನೆ ನೀನು ಮಾತನಾಡಿದರೆ ಅಭಿಮಾನ್ಯವಿನ ಮೇಲೆ ಅಂತಃಕರಣ ಪಟ್ಟು ನಕಲಾಗಿ ನಮ್ಮೆಲ್ಲರನ್ನು ಕರೆದು ಕಂಡು ತಾನು ಸಹ ಬೆಂಬಲವಾಗಿ ಹೋದರು. ಖಂಡ ಮಂಡಲ ತೋಳಭುಜ ಬಲ್ಲ ದಂಡ ಪಾಂಡಿತ್ಯ ನನಗೆ ಗಂಡಗಳಿಗೆ ಮಂಡ ಮಾಡಿಸಿದ ಗಂಡುಗಳಿಯು ನೀನಿದ್ದು ಒಂದಾಡುವ ಮಗನನ್ನು ಹೇಗೆ ಬಿಟ್ಟು ಬಂದೆಯೋ ಕರಬಳಕ್ಕೆ ಬಿಟ್ಟು ಅಗ್ರಜ ನಿನ್ನ ಕರ ಪುಂಡರೀಕದೋಳು ನಡೆಯುವ ಈ ಗದ ದಂಡವೇನಾದರೂ ಮುಕ್ಕು ಬಿದ್ದು ಮುರಿದು ಹೋಗಿದ್ದೆ ಹೇಗೆ ಈ ಜಗತ್ತವೇ ತಲೆ ಕೆಳಗಾಗಿ ಮಾಡುವ ನಿನ್ನ ಕಲಿತನವೇನಾದರೂ ಸುತ್ತು ಹೋಗಿದ್ದೆ ಹೇಗೆ ಎನ್ನ ಮಗನನ್ನು ಮಾತ್ರ ಕೊಲ್ಲಿಸಿದಿರಿ, ನನಗೆ ಮಾತ್ರ ಒಳ್ಳೆಯ ಸಹಾಯವನ್ನು ಮಾಡಿದೆ. ವಾಯುನಂದನ ಎನ್ನ ಮಗನೋರ್ವ ನನ್ನ ಮಂಡಲದವರಿಗೆ ಬೇಗ ಬಿಟ್ಟು ಬಂದಿರುವ ಈ ಕ್ಷಣ ಅಣ್ಣ ವಾಯುನಂದನ ಇಂದಿನ ಯುದ್ಧದೊಳಗ ಯಂತ್ರದ ಜಂಬುವ ರುದ್ರಮೂರ್ತಿಯಿಂದ ರತ್ನತರ ರೂಪವ ಪಡೆದ ನಮ್ಮ ಸೈನ್ಯ ಸಮಾನ ನಾವು ಕಾಲದಲ್ಲಿ ಇದ್ದ ಕಾಲದಲ್ಲಿ ಮುಂದೆ ದ್ರೌಪದಿಯನ್ನು ಕದ್ದು ವೈವನೆಂದು ಬಂದ ಕಾಲದಲ್ಲಿ ಆ ಜಯದ್ರಥನ ಮುಂದೆ ಭಕ್ತನಾದ ಧರ್ಮಜನ ಕೇಳಿ ತತ್ಮಾರದಿ ಸೈನ್ಯವನ್ನು ಕುತ್ತುವ ಸಮಯದ ಎನ್ನ ಕರಮೊಪ್ಪಿಡಲು ಅವನ ಪ್ರಾಣ ಉತ್ತರಿಸಬೇಕೆಂದು ಮಾಡಿದೆಯಾ? ಸಂಗರಕ್ಕೆ ಹೋಗುವ ಅಭಿಮಾನ್ಯನು ತುಂಗ ವಿಕ್ರಮನಿಂದ ಹೋದರೆ ಚಕ್ರಬಿಂಬನಲ್ಲಿ ನಿಂತಿರುವ ಮಂಗನು ಎನ್ನ ಅಂಗಕ್ಕೆಲ್ಲ ರಂಧ್ರಮಯ ಮಾಡಿದರು. ಅಗ್ರಜ ಇಂದಿನ ದಿನ ಜಯಾಂಗನಿ ಅವನ ಪರವಾಗಿ ಹೇಳು, ಅಪಜಯಾಂಗನಿ ನನಗೆ ಬೆಂಬಲವಾಗಿ ಬಿದ್ದು ಕೌರವರ ಗಂಡಲ ಗಾಢದಂತೆ ನಮ್ಮ ಸೈನ್ಯದ ಬಂಡಲ ಗಂಡಗದ ಪ್ರಾಣಿಗಳ ಹಿಂದಿನವರೇ ಹಿಂದಿರುಗಿದ ದುರ್ಬಲಾದಿ ನಾಯಕರು ಪ್ರಾಣದಿಂದ ಉಳಿದು ಬಂದಿರುವರೇ ಕ್ಷಮಕರ ವಾಯುಕುಮಾರ ಅಭಿಮಾನ್ಯನ ಸೋದರು ಚಿಂತೆ ಇಲ್ಲ, ನಗುಲಾದಿ ನೀವೆಲ್ಲರೂ ಉಳಿದು ಬಂದಿದ್ದೇ ಕ್ಷೇಮಕರ. ಅಗ್ರಜ ಅನುಜ ಭೈರಿಯೇ ಕುಂಚಿಗಳ ಪ್ರಾಣವನ್ನು ತಿನ್ನುವುದಕ್ಕೆ ಪ್ರಾಣವಿದ್ದು ಎನ್ನ ಮನೆಗೂರುವನನ್ನು ಬಿಟ್ಟು ಬರುವುದಕ್ಕೆ ನಿನ್ನ ಮನಸ್ಸಿಗೆ ಹೇಗೆ ಒಪ್ಪಿತು? ಅಗ್ರಜ ಅನುಜ ಅಭಿಮಾನ್ಯವಿದೆಯನ್ನು ಬಿಟ್ಟಿಗೆ ಮಗನು ಅವನ ಮೇಲೆ ನಿಮಗೆ ಅದಕ್ಕೆ ಅಂತಃಕರಣ ಹುಟ್ಟಿತು. ನಿಮ್ಮ ಹೊಟ್ಟೆಗೆಲ್ಲಿ ಹುಟ್ಟಿದವನಾಗಿದ್ದರೆ ಸ್ವಲ್ಪವಾದರೂ ಸುರುಕು ತಟ್ಟುತ್ತಿತ್ತು. ಇನ್ನೇನಿದೆ, ಅವನು ತನ್ನ ತಾಯಿಯ ಹೊಟ್ಟೆಯನ್ನು ಹುರಿದುಕೊಂಡು ಹೋದನು. ಸರ್ವರು ಸುಖದಿಂದ ಮಾಡಿರಿ, ಮುಂದೆ ಗೌರವ
ಅಖಿಲದೇವರನ್ನು ದಶೀಕರಿಸಿದನು. ಸಹದೇವ, ಕುಂತಿ, ಭೋಜ, ದ್ರುಪದಾದಿಗಳನ್ನು ಹಿಂದಿರುಗಿಸಿದರು. ತಮ್ಮನೇ ಅಕೋರುಗಳು ನೋಡಿದನು ಅಗ್ರಜ. ಗೋದರನ ಅಕ್ಷದ ವಿಷತಂಬಳ ನಾಟಿ ರಕ್ತವು ಹೇಗೆ ಬಸಿತಿರುವುದು ನೋಡು. ಯೋಚನೆ ಹಿಂದೆ ಹೋಗಿ ಕಾಳಗ ಬಸುವುದಕ್ಕೆ ಹೊಸವಿಲ್ಲದಂತಾಯ್ತು ಪಾರ್ಥ. ಆಯ್ತು ಹಿಂದಿನ ಕಾರ್ಯವಂತ. ಸಾಕು ಸಾಕು, ನಾನು ಇರಲಾರದು ಸರ್ವತ. ಪಡಿವಿಪನಾದ ಧರ್ಮನಂದನೇ ಅರ್ಜುನನೇ, ಕೇಡು ನುಡಿಗಳಿಂದ ನುಡಿದು ಫಲವೇನು? ಸಾಕಿನ್ನು ಒಡಿಗೆ ನಿಲ್ಲದ ವಸ್ತುವಾದನು. ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದ ಎಷ್ಟು ಹೊಡೆದುಕೊಂಡರು ನನ್ನ ವಾಕ್ಯವೇನು? ಅಗ್ರಜ ಅನುಜ, ಪಡೆ ಹೇಗೆ ನಾ ಪಡೆದ ಮಗನನ್ನು ಪಡೆದ ಕೆಡಿದ ಕರುಣಾತ್ಮಕ ನಾಮನು. ನುಡಿ ನುಡಿ ನೀನು ಇಡೀ ಅವನ ಜೀವಕ್ಕೆ ಸಂಸ್ಕಾರವನ್ನು. ಅಗ್ರಜ ಅರ್ಜುನ, ಸತ್ಯದ ಹೇಳುವ ಎಲ್ಲ ಕೋಪ ರಮಸವು ಮಾತ್ರ ತಡೆಯಲಾರದು. ಧರ್ಮನಂದನ ಕುಟುಂಬದ ಪ್ರಚಂಡನರ ಮಾರ್ಕಂಡನನ್ನು ವಿರಾಜಿಸುವ ತಮ್ಮನಾದ ಪಾರ್ಥ, ತ್ರಿಲೋಕದ ನೀನೇ ಅತಿ ಸಮರ್ಥ. ಅಣ್ಣ ರಮನಂದನ, ಹಿಂದಿನ ಅವಧಿ ಸಿಂಧು ಭೂಪಾಲನೆಂಬ ಸೈನ್ಯವನ್ನು ಕಂದನ ಪ್ರಾಣಕ್ಕೆ ಮೂಲವಾದನು ಹಿಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಮಿತ. ಅಣ್ಣ ಧರ್ಮನಂದನ, ಹೌದು ಅರ್ಜುನ. ನಾಳಿನ ದಿನದಲ್ಲಿ ಹರವಿಂದ ಅಸ್ತಮಿಸಿದ್ರ ಒಳಗಾಗಿ ಸೇಂದೇವನೆಂಬ ಮತ್ತಕನ ದುತ್ತಕನ ಕತ್ತರಿಸುವನು. ನಾನಾಡಿದ ಭಾಷೆಯನ್ನು ಕೇಳಿ ನೀನು. ಅಗ್ರಜ, ಮದಂತನಾದ ಸೇಂದೇವನ ನಾಳಿನ ದಿನದಲ್ಲಿ ಅರನ ದುರ್ಗದೊಳಗಿರಲಿ, ಹರಿಯ ಕಡವಾಗಿರಲಿ, ರವಿಯ ಮರಿಯವಾಗಿರಲಿ, ಪಡವಿನ ತೊರಳಿ ತೊಲಗದ ಮುನ್ನಗೂ ಅವನಂ ಕೊಲ್ಲದಿದ್ದಡೆ ಗುರುವದೇ ಹಲವು ರಾಂತಕನ ಭೇದ ಅವಧಿಯು ಪರನಿಗೆ ಒದಗುವ ದುರ್ಗತಿಗಳಿವನು. ಅಗ್ಗಜ, ನಾಳಿನ ದಿನದಲ್ಲಿ ಮದಂತನಾದ ಸೇಂದೇವನ ಅರವಿಂದ ಬಹುಪುರಂದರಾದಿ ಗಂಧರ್ವರ ಲೋಕವಕ್ಕರು ಅವರ ಜೀವನವನ್ನು ಕತ್ತರಿಸುವೆನೆಂದು ಶಪಥವನ್ನು ಕೈದಿಯನು. ಇದಕ್ಕೆ ತಪ್ಪಿದರೆ ಈ ಜಡ ದೇವವನ್ನು ಅಗ್ನಿ ಒಳಗೆ ದಗ್ಧರಿಸಿ ಬಿಡುವನು ಧರ್ಮನಂದ. ಯಾರನ್ನ ವಚನ? ನೇತ್ರನಾದ ನಾರಾಯಣ, ನಿಮ್ಮ ಪಾದ ಪದ್ಮಗಳಿಗೆ ವಂದನ. ನಾರಾಯಣ, ಹೇಳುವುದೇ ಕೇಳು. ಧರ್ಮನಂದನ, ಅದೇನು ಚೆನ್ನಾಗಿ ಹೇಳು. ಿ
ನನಗೆ ಮಗನಿಂದಲೇ ಸದ್ಗತಿ ಉಂಟೆ ಈ ಜಗದೊಳು ನಿಗಮಾತ ತತ್ವ ವಿಚಾರದಿಂದಲ್ಲವೇ ಈ ಭೂಮಿಯಳು ನಿರ್ಗುಣ ಪರಬ್ರಹ್ಮನೇ
ಪ್ರಪಂಚದಲ್ಲಿ ದೈವಾಗ್ನಿಯಿಂದ ಉಂಟಾದ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಒಂದು ಫಲವಿಲ್ಲ. ಧರ್ಮನಂದನ, ದೇವಕಿ ನಂದನ, ಮಗನಿಂದಲೇ ದುಃಖ, ಮಗನಗೋಸ್ಕರ ಬಡವನ ಬಾಯಿ ಬಿಡಿದು ಗಳಿಸುವುದು ದುಃಖ, ಮಗನಿಂದಲೇ ಪ್ರಾಣಾಂತ್ಯದವರೆಗೂ ಬಡವರು ದುಃಖ. ಧರ್ಮನಂದನ, ನಾರಾಯಣ, ಪ್ರಥಮದಲ್ಲಿ ಮಕ್ಕಳು ಹುಟ್ಟಲಿಲ್ಲವೆಂಬ ಪುತ್ರ ವಾಂಛಿತವೆಂಬ ಆದಿ ಚಿಂತೆ, ತದನಂತರ ಪ್ರಸವವು ಸುಖವಾಗಬೇಕೆಂಬುದು ದ್ವಿತೀಯ ಚಿಂತೆ, ಅಲ್ಲಿಂದ ಕೂಸಿಗೆ ಗ್ರಹ ದೋಷಗಳು ಬರಲು ಬಗೆ ಬಗೆಯ ವೈದ್ಯರ ಮನೆಗೆ ತಿರುಗಾಡುವುದು ಮೂರನೇ ಚಿಂತೆ. ಧರ್ಮನಂದನ, ಶ್ರೀಹರಿ, ನಂತರ ಏನೇ ಬಡತನವಿದ್ದರೂ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬುದು ನಾಲ್ಕನೇ ಚಿಂತೆ. ಧರ್ಮನಂದನ, ಪರಮಾತ್ಮ, ಅಲ್ಲಿಂದ ಮೆಲ್ಲನೆ ಯೌವನ ದೇವಿಯು ಪ್ರಾಪ್ತವಾಗಲು ಧನಿಕರ ಮನೆ ಮುಂದೆ ಸುಳಿದಾಡಿ ಸಾಲ ಶೂಲವನ್ನಾದರೂ ಮಾಡಿ ಮಗನ ಮದುವೆ ಮಾಡಬೇಕೆಂಬುದು ಶ್ರೀಕೃಷ್ಣ, ಅಲ್ಲಿಂದ ಬಾಳಿಯಲ್ಲಿ ಹೇಳುವುದಕ್ಕೆ ಹೋಗಿ ಸೊಸೆಯ ಮಕ್ಕಳಿಂದ ಒಂದು ಕೋಲಿಲಿ ಒಡಿಸಿಕೊಂಡು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಆಲೋಚನೆ ಮಾಡುವುದು ಆರನೇ ಚಿಂತೆ. ಲಕ್ಷ್ಮೀಕಾಂತನೇ, ಅಲ್ಲಿಗೂ ನಿನ್ನ ಮಗನಂತೆ ಆಯುಷ್ಯ ತೀರಿ ಮರಣವಾದರೆ ಅಯ್ಯೋ ನಮ್ಮ ಮ್ಯಾಳ ಮುರಿದು ಹೋಯಿತಲ್ಲ ಗುಣಾಡುವುದು ಶಿವಳಿಗೆ ಚಿಂತೆ. ಧರ್ಮದನೆ, ನಾರಾಯಣ, ನಿನ್ನ ನಿಜವನ್ನು ನೀನು ಅರಿತಡೆ ಜನನಿ ಜನಕಲ್ಲಿ ತೋಡೆ. ಕಮಲ ಪತ್ರದಲ್ಲಿ ಜಲದ ಗುಳ್ಳೆಯಂತೆ ಜೀವನವು ಬಹು ಚಪಲವಾದದ್ದು. ಬಂಧು ಬಾಂಧವರು ಸತಿ ಸುತರೆಂಬವರು ಸಂತೆ ಕೂಡಿದಂತೆ ಕೂಡಿ ಬಯಲಾಗಿ ಹೋಗತಕ್ಕದ್ದು. ಧರ್ಮನಂದನ, ನಾರಾಯಣ, ಸಿರಿ ಇದ್ದರೆ ತಾನು ಗಳಿಸಿದ ಧನವನ್ನು ಮಾಂಸವನ್ನು ಅಪಹರಿಸಲು ಕಾದು ಕುಳಿತಿರುವರು ಸ್ತ್ರೀ ಪುತ್ರಾದಿಗಳೆಂಬ ಹಣಹತ್ತುಗಳು. ಕೈ ಬಿಟ್ಟು ಹೋದ ಕುಲಕ್ಕೆ ಆಸೆ ಪಟ್ಟು ಬಿಡಲು ಹೋದೆ. ಧರ್ಮನಂದನ, ಸಿಡಿ ಬಿಡುಬಿಡು ನಿನ್ನ ಮನಸ್ಸಿನ ದುಃಖದ ತಾಪವನ್ನ. ಇಷ್ಟೆಲ್ಲ ಪುತ್ರ ಶಾಖವನ್ನು ಬಿಡಿಸುವುದಕ್ಕೆ ಉಪಜಾತಿಯ ಕೇಳುವುದಕ್ಕೆ ಬಂದಿ ಇಂದಿನ ಅವಧಿ ಅಭಿಮಾನಿಗಳನ್ನು ಗೌರವಾದಿಗಳಿಂದ ಬಂಧಿಸಿದೆ. ಈಗ ಏನು ಅರಿಯುವುದಂತೆ ಹೇಳುವುದಕ್ಕೆ ಬಂದು ಏನು ಜಗಜ್ಜೀವ ಜೋಲಂಗಳಿಗೆ ಸೂತ್ರಧಾರನಾಗಿ ಮಗನಾದ ಅಭಿಮಾನಿಗಳನ್ನು ಕಾಪಾಡುವುದೆಂದು ನಿನಗೆ ಅತಿಶಯ. ನಿನ್ನ ಮಾಡುವ ಪ್ರಾರಂಭದಿಂದ ನನಗೇನು ತಿಳಿದಿಲ್ಲ. ನೀನು ತಾಯಿಯನ್ನು ಕೊಂದ ಮಹಾಮಾರಿಯವರು ಇನ್ನು ಸಾಕು ಅರಿಯನಾದ ಅಭಿಮಾನಿಗಳನ್ನು ಉಳಿಸಿದೆಯನ್ನು ಮಾಡಿ ನನ್ನನ್ನು ನಂಬಲಾರರು. ಏನು ಮಾತನಾಡಿ ವಾಯುನಂದನ, ನಿನಗೆಲ್ಲಿಂದ ಬಂದು ಆವರಿಸುತ್ತಿದ್ದ ಮೂರ್ಖತನ? ಎಲ್ಲಿಂದ ಬಂದಿದ್ದು ನಾರಾಯಣ? ನಿನಗೇನು ಪುತ್ರ ಶೋಕದ ಭ್ರಾಂತಿಯೋ ಇಲ್ಲವ ಐಶ್ವರ್ಯ ಭ್ರಷ್ಟರಾದ ಎಂಬ ಮತಿಯೋ? ಇಲ್ಲವೇ ಅರಣ್ಯದಲ್ಲಿ ಕಂಡ ಕಾಯಿ ಹಣ್ಣುಗಳು ತಿಂದು ಮತಿ ಆಯುಷ್ ಮುಗಿದು ನಿನ್ನ ಮಗನು ಮರಣವಾದರೆ ಎನ್ನ ಕಡೆ ತಪ್ಪೇನಿದೆ? ಋಕೋದರ, ನಿನಗೆ ತಿಳಿದರೆ ಹೇಳು, ಇಲ್ಲವಾದರೆ ಇಲ್ಲಿ ಬಲ್ಲವರನ್ನಾದರೂ ಕೇಳು. ನಾರಾಯಣ, ಬಿಡಿ ಬಿಡಿ ನಿನ್ನ ಪದಗುಣ. ಸಕಲ ಹೃದಯ ಧರ್ಮದವಾಗಿಸಿದ್ದು ಮಾರನನ್ನು ವೈರಿಗಳ ಗಮನದಿಂದ ಕೊಲ್ಲಿಸಿದೆ. ಸಹೋದರರು ಕಾರ್ಯ ತಂದಿದೆ. ಗೊಲ್ಲತಿಯರ ಪಾಲ್ಗೊಂಡು ಕತ್ತುದುದ್ದ ಪುಲ್ಲಾರಾಜರಿಂದ ನಿನ್ನ ಗುಣವನ್ನು ನಾವು ಕಲಿಯಬೇಕಲ್ಲ. ಅದೇನು ಬಲ್ಲೆ ಭೀಮಸೇನ, ನಿನ್ನ ಗುಣವನ್ನು ಬಲ್ಲ. ಏನು ಬಲ್ಲೆ ಭೀಮಸೇನ? ಯಾರು ತಿಳಿಯಲು ನಿನ್ನ ಭುಜಬಲದ ಪರಾಕ್ರಮ? ಜಯದ್ರಥನೊಡನೆ ಏನಾಯಿತು ನಿನ್ನ ಬಾಳು?
ಭೀಮಸೇನೆ ಕೃಷ್ಣನೇ ನಿನ್ನ ಯುದ್ಧದ ಜಯದ್ರಥನೊಡನೆ ಏನಾಯ್ತು ನಿನ್ನ ಬಾಳು ಭೀಮ ಕೃಷ್ಣ ಅದು ನನಗೆ ಮೊದಲು ಹೇಳುವೆ ಹೇಳುವ ಸ್ವಲ್ಪ ತಾಳು ಕಡ ಜಾಕ್ಷರೇ ನೀನ್ಯಾವ ದೃಢ ವಿಕ್ರಮನು ನೀನಾವ ದೃಢ ವಿಕ್ರಮನು ಭೀಮ ಕಾದಾಡಲಾರದರಾಗಿ ಕಾರಣವನ್ನು ಬಂದಿದೆ ಕಾರಣ ಮಾಡದ ಮದುಬೈದವರನ್ನು ಬೇಡ ಬಂದಿದೆ ಅದು ನಿಜ ರಗದಲ್ಲ ಚಂಡಿ ಕೋರನೆ ಕಾಲದ ಒಂದು ಸಗದ ಮಗನು ನನ್ನ ಕೈ ಮಾಡಿ ಬಂದಿದೆ ಉತ್ತಪ್ಪರ ಮಾಧ್ಯಮಕ್ಕೆ ಸಮವರ್ತಿಗೆ ಮುಖ್ಯಮಂತ್ರದ ಮುತ್ತು ಮುಗಿಯಾದ ಗೋಳತಿಯರನ್ನು ಕತ್ತೊಯ್ಯಲು ವಾರದ ಬಂದಿದೆ ಬಲ್ಲ ಪೂರ್ವ ತತ್ವಾದಿ ತತ್ವದ ಇದ್ದ ಮಾತನಾಡಲು ವಾದಿಯಾಗಿ ಆ ನೀರಾಗಲಿದೆ ಆಂಧ್ರಿ ಜಾನವ ನಾಡು ಭದ್ರನಾಥ ರುದ್ರಮೂಕ ಪಡೆದು ಮಹಾತ್ಮನ ಶಾಲೆಯ ಮುಂದೆ ಬೆನ್ನು ಹಾಕೊಟ್ಟಿದ್ದ ಸುದ್ದಿಯನ್ನು ಹೇಳುವುದಕ್ಕೆ ಬಂದೀನು ಆಡಿದ್ರೆ ಎಷ್ಟು ಜಡಜಾತದಲ್ಲಿ ಅಡಗಿದ್ದ ಪಾಪವು ಎಷ್ಟು ಬರುವುದು ರೋಷ ಭಕ್ತರಾದ ರಕ್ಕಸೊಡನೆ ಕಾದಾಡಲಾರದೆ ನೀರಿನಲ್ಲಿ ಅಡಗಿದ್ದೆ ಎಂದು ಬುದ್ಧಿ ಇಲ್ಲದೆ ಮಾತನಾಡಿದರೆ ಬಂದ ಫಲವೇನು ಹೇ ಭೀಮ ನೀಲಂ ಪ್ರಾಣಿಗಳಿಗೆ ದಾರಿಯನ್ನಿಟ್ಟು ದೇವತಾದಿಗಳಿಗೆ ಉಪದ್ರವವನ್ನು ಕೊಟ್ಟ ಕ್ಷುದ್ರ ರಕ್ಕಸರು ಅತ್ತುಂಬಳ ಮಾಡಿ ಭಕ್ತರನ್ನು ಉತ್ತರಿಸಿರುವ ನಿಮ್ಮಂತೆ ಅರ್ಧನಾರೀಶ್ವರನ್ನು ಮೆಚ್ಚಿಸಿ ರುದ್ರರೂಪ ಪಡೆದ ಮಹಾತ್ಮಶಾಲಿ ನೀನಲ್ಲವೇನು ಭೀಮ ಇದು ನಿನ್ನ ಸಂಘ ಜನಾರ್ದನ ಆ ರಕ್ತದಾದ್ರಿ ವಾಸನ ಮರ್ದನ ರೇಶ್ವರನನ್ನು ಆಡುವುದಲ್ಲ ಆತನು ನಿನ್ನಂತ ಪೂರ್ವನ ರೇಶ್ವರನೇ ಜಾತನಲ್ಲ ಹೌದೇ ಬಲ್ಲ ಇಂದಿವರೆಗೆ ಫಸ್ಟ್ ಕೆಡವುತ್ತಿದ್ದನು ಕೃಷ್ಣ ತಿಂಡಿ ಕೊಡನೆ ಬಲ್ಲ ಗಣನೆಯಿಲ್ಲದೆ ಮಂಡಿಸಿಕೊಳ್ಳುವೆ ಕ್ಷಣ ಸಣ್ಣ ಮಾಂಸಗಳನ್ನು ತಿಂದುಕೊಂಡ ರಕ್ಕಸಿ ಎನ್ನುವ ಹಿಡಂಬಿಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡವಗೆ ಹೇ ಭೀಮ ಕೃಷ್ಣ ಈ ಪುಂಡರಿ ಕಕ್ಷಿನ ನೆಲೆಯು ಕಟ್ಟುತ್ತದೆ ನಿನಗಿಂದ ಯಾರು ಕೃಷ್ಣ ರಾಜ್ಯ ಭಂಡಾರವನ್ನು ಕಳೆದುಕೊಂಡು ಭೂಮಂಡಲದಲ್ಲಿ ಬರಿದೆ ತಿನ್ನುಂಡವಗೆ ಜ್ಞಾನವನ್ನು ಕಂಡು ಪ್ರಕಾಶಿಸುತ್ತದೆ ಸಾಕು ಬಿಡುವ ವಾಯುನಂದನ ವಿವೇಕ ಇಲ್ಲದೆ ಮಾತನಾಡಿದರೆ ಬಂದ ಫಲವಿಲ್ಲ ಈ ಕ್ಷಣ ಜನಕ ಶಾಂತಗೊಂಡವರು ಈ ಆಟ ಸಂಘಕ್ಕೆ 500 ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಈ ಸಂಘದ ಒಳಗೆ ಬಂದು ತೆಗೆದುಕೊಂಡು ನಿನ್ನಂತೆ ಹಿಡಂಬಿಯನ್ನು ಮದುವೆ ಮಾಡಿಕೊಂಡವರ ನಿನ್ನಂತ ಗೋಪಿ ಸಾಮ್ಯವನ್ನು ಮದುವೆ ಮಾಡಿಕೊಂಡವರು ಅಂತಲ್ಲ ಏ ಬಣ್ಣ ಭೀಮ ಏ ಬಲ್ಲ ಕೃಷ್ಣನೇ
ಪ್ರಚಂಡ ಚಂಡದ ಕಣ್ಣು ಗೋರ ದಾಡಿಗಳು ಪುಂಡ ರಕ್ಕಸದಂ ಪ್ರಚಂಡತರವಾದ ಚಕ್ರವನ್ನು ಧರಿಸಿ ಕಣ್ಣನೆದಿ ಭೂಭಾರತದ ರುಂಡവും ಚೆಲ್ಲದಿದೆ ಕೃಷ್ಣ ಪುಂಡರಿಕಾಕ್ಷನೇ ನೀನಾವರಣ ಧ್ವತ್ತಂಡನೆಂದು ಎಂದನ್ನು ಹಾಡಬಹುದೇ ನಿನ್ನಂತೆ ಬಕಾಸುರನಿಗೆ ಮಾಡಿದ ಬಂಡಿ ಬಂಡಿ ಅನ್ನವನ್ನು ತಿಂದ ಗಂಡುಗಲಿ ಯಾರು ಹೋದರ ಕುಳ್ಳ ಪಾಂಡ್ಯನಂದಿರ ಬಗ್ಗನಿಗೆ ಮಾಡಿದ ಬಂಡಿ ಬಂಡಿ ಅನ್ನವನ್ನು ತಿಂದದ್ದು ಎಲ್ಲರೇ ಮಾತಿದ್ದೇವೆ. ಚರಾಚರ ಬ್ರಹ್ಮಾಂಡವಲ್ಲ ನನ್ನವನ್ನ ಉದರ ಮನದಲ್ಲಿ ಅಡಗಿಸಿಕೊಂಡಿದ್ದು ಎಲ್ಲರೇನು ಅತಿಶಯ ಚರಾಚರ ಬ್ರಹ್ಮಾಂಡ ಪಿಂಡಾಂಡವಲ್ಲ ನಿನ್ನಂತೆ ಉದರ ಮಂಡಲದಲ್ಲ ಅಡಗಿಸಿರುವ ದುಂಡು ಮಗನು ನಾನಲ್ಲ ಕೃಷ್ಣ. ಭೀಮ ಏ ಬಲ್ಲ ಸುಭದ್ರೆ ಏ ಏಡಿಗಾಲ ಏ ಬಂಡ ಭೀಮ ಹಿರಣ್ಯ ಕಸಪನ ಬಸರಿಸಿ ಹೇಳಿ ಯಾಸಿಗೆ ಇಲ್ಲದಂತ ರಕ್ಕಸನಂತ ರಕ್ತಪಾನ ಮಾಡಿ ಹೊರಬಾರದು ಗಂಡಿಯ ಕೇಶವ ನೀನು ರಕ್ಕಸನಪ್ಪ ಹಿರಣ್ಯ ಕಚಪನ ಬದುರು ಸೀಳಿ ಏಸಿಗಿಲ್ಲದ ರಕ್ತಪಾನ ಮಾಡಿ ನರಸಿಂಹದೀಲೆಯನ್ನು ತೋರಿಸಿರುವ ನಿನ್ನಂತೆ ಕ್ಷೋಣಿಸನಾದ ವಿರಾಟನಲ್ಲಿಗೆ ಹೋಗಿ ಮಾನಸಿಕನಾಗಿ ಬಾಳಿ ಬಂದಿರುವನೇನೋ ಭೀಮ ಮಾಡದಿರೋ ನೀನು ನನ್ನೊಡನೆ ಸಂಗ್ರಾಮ ಭಕ್ತಾಕ್ಷರ ಒತ್ತು ಮುಗಿಯ ರಾತ ಪರ್ವತದ ಇವತ್ತು ಮಾತು ನನ್ನ ದುಃಖ ಮಾಡಿದೆಯನ್ನುತ್ತ ಇನ್ನೊಂದು ಕೈ ಮುಚ್ಚೆಗೆ ಗೋಗಳನ್ನು ಕಾಯ್ಬಿಡಿದೆನಲ್ಲ. ಏ ಬಲ್ಲ ಭೀಮ ಕೃಷ್ಣ ನಿನ್ನಂತೆ ವಿರಾಟನ ಪಟ್ಟಣದಲ್ಲಿ ಬಾಣಿಸಿಗನಾಗಿ ಮಾತ್ರ ನಿಮ್ಮ ಚಾರ ಚೋರ ಬಿಟ್ಟಿಯ ಇಲ್ಲಿ ಯಾರಾದರೂ ಜ್ಞಾನದೀವನ ನಿಮ್ಮ ಗುರುವಲ್ಲ ಗುರು ಬೆಳೆಸುವಂತ ಮಾಯಾಜಾಲ. ಏ ಸರ್ಪಸೇನ ಎಣಿಸಲಕ್ಕೆ ಕುಳಿತರು ಹತ್ತು ಸಾವಿರ ನಿಮ್ಮ ಬಡಿವಾಡವಿಲ್ಲ. ಹಿಡಿದುಕೊಂಡಾಗ ಹೊಟ್ಟೆ ಹಸಿ ಎಂದು ಹೇಳಿದ ಕೊಟ್ಟೆನಲ್ಲ ಭೀಮ ಅಷ್ಟು ಮರಳಿ ಅವನಿಗೆ ಹೌದು ಕೃಷ್ಣ
ಘಟನೆಯನ್ನ ಬೆರಳಗಿದ್ದ ಉಂಗರವನ್ನು ಕೊಟ್ಟಿದ್ದು ಇದು ಒಂದು ತಪ್ಪು. ಬಲಭದ್ರಗೆ ನೀತಿಯನ್ನು ಬೋಧಿಸಿ ನಿನ್ನ ಅನುಜನಾದ ಮಧ್ಯಮ ಪಾಂಡವಗೆ ಎನ್ನ ತಂಗಿಯಾದ ಸುಭದ್ರೆಯನ್ನು ಕೊಟ್ಟಿದ್ದು ಇದು ಮೊದಲೇ ತಪ್ಪು. ಎಷ್ಟು ಸಪ್ಪುಗಳ ಮೇಲೆ ತಪ್ಪು ಮಾಡಿದರೆ ಗೊಲ್ಲ. ಗೊಲ್ಲ ಕೃಷ್ಣನೇ, ಹಿಂಡಿ ಕೋರನೆ, ಕಬಡ್ಡಿಯೇ ಕೇಳು. ಹಾಗಾದ್ರೆ ಚೆನ್ನಾಗಿ ಹೇಳು. ಘೋರಾರಣ್ಯದ ಕಣ್ಣು ಮುನಿಯ ಹಣ್ಣು ಮೊದಲಿದ್ದ ಸ್ಥಾನಕ್ಕೆ ಇರಿಸಿ ನಿಮ್ಮ 5 ಮಂದಿ ಅಣ್ಣ ತಮ್ಮಂದಿರನ್ನು ಕಾನ ನದಿ ಕಾಯ್ದುಕೊಂಡು ಬಂದನಲ್ಲ, ಇದು ಮೊದಲೇ ಭೀಮ. ನಿಧಾನಿಸು ನಿಧಾನಿಸು. ಹಾಗಾದ್ರೆ ಕೇಳು. ವಿಪಿನ ವನದಲ್ಲಿ ಕುಪಿತದೆ ಪಾಂಡವರಿಗೆ ಶಾಪ ಕೊಡಲು ಬಂದ ದುರ್ವಾಸನೆಂಬ ತಪೋಧನನು ಹಾಸ್ಯ ಮಾಡಿ ಹಿಂದಕ್ಕೆ ಕಳಿಸಿದನಲ್ಲ, ಅದು ಒಂದು ತಪ್ಪು. ಗಂಡುಗಲಿ ನಿನ್ನ ಅನುಜನಾದ ಮಧ್ಯಮ ಪಾಂಡವಗೆ 2 ಮಕ್ಕಳನ್ನು ಬಿಟ್ಟು ಬರಿದೇ ಬಂಡಿಯನ್ನು ಹೊಡೆದನಲ್ಲ, ಇದೊಂದು ಮೊದಲೇ ತಪ್ಪು. ಅದೇ ತಪ್ಪುಗಳ ಮೇಲೆ ತಪ್ಪು ಮಾಡಿರುವ ಕೃಷ್ಣ ನೀನು. ಕೃಷ್ಣ ತಪ್ಪುಗಳು ನೀನಾಗಲಿಕ್ಕೆ ಸೈರಿಸಿಕೊಂಡಿರೋ ಭೀಮಸೇನ ಸೈರಿಸಿ ಕೃಷ್ಣನ ತಪ್ಪುಗಳನ್ನು ಈ ಕ್ಷಣ. ಕೃಷ್ಣ ಉತ್ತರ ಕರ್ನಾಟಕ ಕೃಷ್ಣ ಕೃಷ್ಣ ಲೀಲಾಲತನಿ ಎಂದ ನಾಟಕ ಸೂತ್ರಧಾರನಾಗಿ ಯಾತಕ್ಕೆ ಆಡುವುದು ಎಂಬುದಕ್ಕೆ ನಾಟುವಂತೆ ಎಂಥ ಎರಡು ಮಾತುಗಳನ್ನು ಕರೆಯುವುದಕ್ಕೆ ಎಷ್ಟು ದಿನದಿಂದ ಪಾಠ ಮಾಡಿದೆ ಕೃಷ್ಣ. ನಿನ್ನ ಶ್ರೇಷ್ಠವಾದ ಕಮಲದೇವನ ನಿಷ್ಠವುಳ್ಳವರ ಕರ್ತವ್ಯ ಹೇಳಿದ್ದರೆ ಅವರ ಕಷ್ಟಗಳನ್ನು ಪರಿಹರಿಸಿವೆ. ಭಕ್ತ ಭಕ್ತವೆಂಬ ಬಿರುದುಗೋಸ್ಕರ ಯಾರ್ಯಾರು ಇಷ್ಟಪಟ್ಟು ಕಾರ್ಯಗಳನ್ನು ನಿಂತು ದಟ್ಟವಾಗಿ ನಡೆಸಿವೆ ಕೃಷ್ಣ. ಭೀಮಸೇನ ಭಕ್ತ ಭಕ್ತನೆಂಬ ಬಿರುದು ಪಟ್ಟಿರುವೆ ಕಾರಣ ಎತ್ತಿರುವೆ ದಶಾವತಾರವನ್ನು. ಪುರುಷೋತ್ತಮನೇ ಇಲ್ಲಿ ಬೆಟ್ಟಿ ಬಿಡುವುದು ಮಾಡುವೆ ಪಾಂಡವರಿಗೆ. ಇಂಥ ಶ್ರೇಷ್ಠವಾದ ಸುದ್ದಿಗತಿಗಳಿಗೆಲ್ಲ ಹಾಗಾದರೆ ಇಂಥ ನಿಷ್ಠೂರವಾದ ಮಾತುಗಳನ್ನು ಆಡುವುದು ಸಾಧ್ಯ ಮಾಡಿ ಸುಮ್ಮನೆ ಬಾಲಕನಾದ ಧ್ರುವನಿಗೆ ಮೇಲಾದ ಪದವಿಯನ್ನು ಹಬ್ಬಕ್ಕೆ ನೇಮಿಸಿದೆ. ಬಲಶಾಲಿಯಾದ ಬಲ ಚಕ್ರವರ್ತಿ ಬಾಗಿಲಂದೇಟಿದ್ದಾನೆ. ಅವರವರಿಗೆ ಭಕ್ತಿಗೆ ಮೆಚ್ಚಿ ಕಾಯ್ದುಕೊಂಡು ಹೇ ಜಡಜಾಕ್ಷರೇ, ಭೀಮಸೇನ ನಿನ್ನ ಪಾದ ಜಡ ಜಂಗಲಲ್ಲಿ ಮನ ಎರಗದಿ ಕಟ್ಟದಲ್ಲಿ ಪಾರ್ಥಮಿಕ ನರನ ವ್ರತವನ್ನು ತಂದು ಓದಾಡಿ ನಡೆಸಿದೆ. ಭಕ್ತ ಭಕ್ತನನ್ನ ಬಿರುದು ಪಟ್ಟಿರುವೆ ಕಾರಣ ಎತ್ತಿರುವೆ ದಶಾವತಾರವನ್ನು. ನಿಷ್ಠ ಗೌರವರನ್ನು ನಿನ್ನಿಷ್ಟದಂತೆ ಮಗನನ್ನು ನಷ್ಟ ಮಾಡಿಕೊಂಡು ನಮ್ಮ ಹೊಟ್ಟೆಯ ಸೋಗಾಗ್ನಿ ಎಂಬ ಬೆಂಕಿಯ ಬಟ್ಟೆಯನ್ನಿಟ್ಟು ಮೇಲೆ ನಿಷ್ಠೂರವಾದ ಮದುವೆ ಮಾಡಿದ ಕೃಷ್ಣ. ಕಂಜಾಕ್ಷರ ನನಗೆ ನಾನು ಅಂಜುವವನಲ್ಲ. ಭೀಮಸೇನ ನಿನಗೂ ನಾನು ಅಂಜುವವನು. ರಂಜಿ ಬದೊಂದರಾಸಿನ ಹಂಗಲಿ ಬದ್ಧರಾದ ಭಕ್ತ ಸಂಜೀವನಾಗಲಿಲ್ಲವೇ ಕಾಸಿರಮಣಿಯರಾದ ಬಾಲಸರವ ಭಕ್ತಿಯ ಬುದ್ಧಿ ಅಪಲಾಂಬಕನು ಅವನ ಬಾಗಿಲಂ ಕಾಯಲಿಲ್ಲವೇ ಕೃಷ್ಣ. ಭೀಮಸೇನ ಶ್ರೇಷ್ಠ ಭಕ್ತಿ ಶಿರೋಮಣಿಯಾದ ಪಿಟ್ಟಮ್ಮನ ಇಟ್ಟಿನ ದಾಸಗೆ ಅಷ್ಟಮೂರ್ತಿಯು ಕೆರೆಕಟ್ಟೆಗಳನ್ನು ಮಾಡಲಿಲ್ಲ. ಅಂಬುಜಾತಿಯಾದ ಪರಮಾರಿಯಮ್ಮರ ರಂಗನೆಯ ಕುಂಭಕುಚನನ್ನಾಡಿಸಿದ ರಂಗವನ್ನ ಅಂಬರಿಸಿದಂದಿರ ಪೂಜಿಸಲೇ ಸಾಂಬಶಿವರು ಅವನಿಗೆ ಪಡಿವನ್ನು ಕೊಡಲಿಲ್ಲ. ಅವರವರ ಭಕ್ತಿಗೆ ಮೆಚ್ಚಿಕೊಟ್ಟಿರುವ ಇದೇ ಬಲ್ಗುಡಿರುವ ಬಾಲಾಕ್ಷಣವು ಪಾಶಶಾಸ್ತ್ರವನ್ನು ಕೊಡಲಿಲ್ಲ. ಹೇ ಬಲ್ಲ ಭೀಮಸೇನ ಭಕ್ತ ರಕ್ಷಮಣಿ ಎಂಬ ಬಿರುದು ಭಕ್ತಿ ನನಗೆ ಸಿಕ್ಕದೆ ಒಂದರ ಭಕ್ತಿನೊಂದು ಕೇಳೋಣಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಉಂಟಲ್ಲ. ಹೇ ಹೇಳಿದಲ್ಲ ಬಂಡ ಭೀಮ, ನಿನ್ನ ಅಷ್ಟ ಬಾರಿಗಳು ಇಟ್ಟ ಅಸ್ತ್ರ ಬಣ್ಣಗಳೆಲ್ಲ ಎಲ್ಲ ಹೊಟ್ಟೆಗೆ ಒತ್ತಡಿಸಿ ಸಾಲವನ್ನು ತಂದು ಸಂರಕ್ಷಣೆ ಮಾಡುವಲ್ಲಿ ಬಂದಿಯ ಕೃಷ್ಣ. ಭೀಮಸೇನ ಸೃಷ್ಟಿ ಸಿದ್ಧಿ ನಾಯಕ ಕಾರಣ ಕರ್ತನಾದ ಶ್ರೇಷ್ಠವಾದ ಸುದ್ದಿ ಪ್ರತಿಗಳಿಗೆಲ್ಲ ಹಾಗಾದರೆ ಸೊಳ್ಳು ಮಾಡುವ
ತೋರಿಸುವನಲ್ಲ ನಿನ್ನ ಅನುಜ. ಭೀಮನಿಗೆ ಹೊಟ್ಟೆ ತುಂಬುದಂತಿಲ್ಲ, ಗಟ್ಟಿಯಾಗಿ ಮಾತನಾಡುವನಲ್ಲ. ನನ್ನನ್ನು ನೋಡಿ ಹಲ್ಲು ಕಡಿಯುವನಲ್ಲ. ಉಗ್ರದಿಂದಿರುವ ಭೀಮಸೇನಿಗೆ ಶೀಘ್ರದಿಂದ ಹೋಗಿ ಶಾಂತಿ ಅಪ್ಪ ಹೇಳು. ಧರ್ಮರಾಯ, ಋಕೋದರನ ಮಾತು ನಿನಗೆ ಬಹು ವಿನಯ. ಸೋದರನಾದ ಋಕೋದರನಿಗೆ ಅಗ್ರಜ ವೇದತೀತನಾದ ಮಾಧವನು ನಮ್ಮ ಪ್ರಾಣರಕ್ಷಕನು.